ಉಪ್ಪು ಸಾಂಬಾರು ಖಾರ ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಒಂದು 1/4 ಟೇಬಲ್ ಸ್ಪೂನಷ್ಟು. ಇವಾಗ ಇಷ್ಟು ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡಿದ್ದೀನಿ, ನೋಡ್ಬೋದು. ಇಷ್ಟು ಬ್ಯಾಡಗಿ ಮೆಣಸಿಕಾಯಿನ ಇವಾಗ ಆಯಿಲ್ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಹುರ್ಕೋಬೇಕು ನೋಡಿ, ಇನ್ನೂ ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಚೆನ್ನಾಗಿ ಹುರ್ಕೊಂಡ್ರೆ ಸ್ಮೆಲ್ಲೆಲ್ಲ ಬರಲ್ಲ. ಹೊರಗಡೆನೂ ಕೂಡ ಹಾಗೆ ಒಂದು 15 ದಿನ ಇಟ್ಕೋಬೋದು. ಅದಕ್ಕೋಸ್ಕರ ನಾನು ಚೆನ್ನಾಗಿ ಹುರ್ಕೋತೀನಿ. ಆದರೆ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಆದರೂ ಕೂಡ ಸ್ವಲ್ಪ ಹುರ್ಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಅಂತ ಹುರಿತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ, ನಾನು ಹೇಗೆ ಉಪ್ಪು ಸಾಂಬಾರು ಖಾರ ಮಾಡ್ತೀನಿ ಅಂತ. ಜಾಸ್ತಿ ಖಾರ ಬರಲ್ಲ ಇದು. ಖಾರ ತಿಂದೇದವ್ರು ಕೂಡ ಇದನ್ನು ಬ್ಯಾಡಗಿ ಮೆಣಸಿಕಾಯಲ್ಲಿ ನೀವು ಉಪ್ಪು ಸಾಂಬಾರು ಖಾರ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಹುರ್ಕೋಬೇಕು. ಇನ್ನೊಂದು ಸ್ವಲ್ಪ ಹಾಗೆ ಹುರ್ಕೊಳ್ಳೋಣ. ನೋಡಿ ಇವಾಗ ಆಗಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿ ಈ ಥರ ಹುರಿಬೇಕು. ಈಗ 1 ಸ್ಪೂನ್ ಮೆಣಸು ಹಾಕ್ಕೊಳ್ಳೋಣ, ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು 2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ. 1 2 ಜೀರಿಗೆ ಏನಕ್ಕೆ ಹಾಕ್ತಾರೆ ಅಂತಂದರೆ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ಮತ್ತು ಈ ಖಾರ ಟೇಸ್ಟು ಚೆನ್ನಾಗಿ ಬರುತ್ತೆ, ಘಮ್ಮ ಇರುತ್ತೆ. ಜೀರಿಗೆ ಯಾವುದಕ್ಕೆ ಹಾಕಿದ್ರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಜೀರಿಗೆ ಯಾವುದೇ ಒಂದು ಅಡುಗೆ ಮಾಡಿದ್ರೂ ಕೂಡ ಜಾಸ್ತಿ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಇವಾಗ 2 ಬೆಳ್ಳುಳ್ಳಿನ ಹಾಗೆ ಬೇಳೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಏನು ಸುಲ್ಕೊಂಡಿಲ್ಲ, ಸಿಪ್ಪೆ ಸುಲಿದಿಲ್ಲ ಅಂದರೂ ಪರವಾಗಿಲ್ಲ, ಹೀಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಈ ಥರ ಹುರ್ಕೋಬೇಕು. ನೋಡಿ ಜೀರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಹುರಿದಿದ್ದೀನಿ, ಮೆಣಸು ಕೂಡ ಹಾಗೆ ಹುರ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬೆಳ್ಳುಳ್ಳಿನೂ ಹಾಗೆ ಹುರ್ಕೊಳ್ಳೋಣ. ಇವಾಗ ಆಗಿದೆ, ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ. ನೋಡಿ ಇದು ಕೂಡ ಹೀಗೆ ಹುರ್ಕೋಬೇಕು. ಸ್ವಲ್ಪ ಅದು ರೋಸ್ಟ್ ಆದರೆ ಘಮ್ಮನೂ ಚೆನ್ನಾಗಿರುತ್ತೆ, ಮತ್ತು ನಾವು ಉಪ್ಪು ಸಾಂಬಾರು ಕಲಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಬೇಗ ಕೆಡಲ್ಲ. ಅದು ಎಷ್ಟು ದಿನ ಸ್ಟೋರ್ ಮಾಡಿದ್ರೂ ಫ್ರಿಡ್ಜಲ್ಲಿ ಚೆನ್ನಾಗಿರುತ್ತೆ, 1 ತಿಂಗಳ ತನಕ ಚೆನ್ನಾಗಿರುತ್ತೆ. ಹೊರಗಡೆ ಒಂದು 15 ದಿನ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿನೂ ಕೂಡ ಹುರ್ಕೊಂಡ್ರೆ ಹಾಳಾಗಲ್ಲ. ಇವಾಗ ಕಾಯಿ ತುರಿ ನೋಡಿ ರೋಸ್ಟ್ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇದೇನು ಡ್ರೈ ರೋಸ್ಟ್ ಏನಾಗೋದು ಬೇಡ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆಯೇ ಬಿಸಿ ಆದರೆ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಬರ್ತಿದೆ. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡೋಣ. ಆಫ್ ಮಾಡಿ ಆದಮೇಲೆ ಸ್ವಲ್ಪ ಇದು ಆರಬೇಕು. ಇದನ್ನು ಆಫ್ ಮಾಡಿದ್ದೀನಲ್ವಾ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಇವಾಗ ಆರಿದೆ, ಜಾರಿಗೆ ಹಾಕ್ಕೊಂಡಿದ್ದೇನೆ. ಇವಾಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ನೋಡಿ ಇವಾಗ ರುಬ್ಬಾಗಿದೆ, ಎಷ್ಟು ಘಮ್ಮ ಬರ್ತಿದೆ. ಈಗ ರೆಡಿಯಾಗಿದೆ ಖಾರ. ನೋಡಿ ಇದು ಉಪ್ಪು ಸಾಂಬಾರು ಖಾರ. ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ, ನಾವು ಉಪ್ಪು ಸಾಂಬಾರಿಗೆ ಕಲಿಸ್ಕೊಂಡಾಗ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ನೀವು ಕೂಡ ಈ ಥರ ಮಾಡ್ಕೊಳ್ಳಿ, ಉಪ್ಪು ಸಾಂಬಾರಿಗೆ ತುಂಬಾ ಟೇಸ್ಟ್ ಇರುತ್ತೆ ಗೈಸ್ ಈ ಖಾರ. ನೀವು ಈ ವಿಡಿಯೋನ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಖಾರ ತಿಂದಿದ್ದವರು ಕೂಡ ಈ ಥರ ಮಾಡಿದ್ರೆ ಖಾರ ತಿಂತಾರೆ. ಗೈಸ್ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.